SSLC ಫಲಿತಾಂಶ ಬಂದಿದೆ 625 ಅಂಕಕ್ಕೆ 625 ಅಂಕ ಗಳಿಸಿರುವಂಥ ಟಾಪರ್ ಧನುಷ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. 625 ನಿರೀಕ್ಷೆ ಇತ್ತಾ? ಹೌದು ಇತ್ತು. ಅಂದರೆ ಆ ಲೆವೆಲ್ಗೆ ಪ್ರಾಕ್ಟೀಸ್ ಇತ್ತಾ? ಹೌದು, ಪ್ರಾಕ್ಟೀಸ್ ಮಾಡಿದೆ. ಓಕೆ. ಸೊ ಹೇಗಿರ್ತಿತ್ತು ನಿಮ್ಮದು ಡೈಲಿ ಅಭ್ಯಾಸ? ಸ್ಕೂಲ್ ಮತ್ತು ಟ್ಯೂಷನಲ್ಲೇ ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿತ್ತು. ಮನೆಯಲ್ಲಿ ಅಷ್ಟು ಓದ್ತಿರಲಿಲ್ಲ. ಓದೋಕ್ಕಿಂತ ಮುಂಚೆ ಮೇ ಬಿ 1.5 to 2 hours ಓದ್ತಿದ್ದೆ. ಓಕೆ. ಇನ್ನು ಶಾಲೆ ಕಡೆಯಿಂದ ಹೇಗೆ ಸಪೋರ್ಟು, ಮನೆಯಲ್ಲಿ ಮೇನ್ಲಿ ಹೇಗೆ ಸಪೋರ್ಟ್ ಇತ್ತು? ಸ್ಕೂಲಲ್ಲಿ ಟ್ಯೂಷನಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು. ಸಬ್ಜೆಕ್ಟ್ಸ್ ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಮತ್ತು ಮನೇಲಿ ಅಪ್ಪ ಅಮ್ಮ ಇಮೋಷನಲ್ ಸಪೋರ್ಟ್ ಕೊಡೋದಾಗಿರಲಿ, ಕಾನ್ಫಿಡೆನ್ಸ್ ಕೊಡೋದಾಗಿರಲಿ ತುಂಬ ಹೆಲ್ಪ್ ಮಾಡಿದ್ರು ಆ ವಿಚಾರದಲ್ಲಿ. ಅಂದರೆ ಮೊದಲೇ ಗೋಲ್ ಮಾಡ್ಕೊಂಡಿದ್ದ ನೀನು, ಇಲ್ಲ ನಾನು 625 ಬರಲೇಬೇಕು ಅಂತ ಹೇಳಿ? ಇಲ್ಲ, ಕಷ್ಟಪಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ಬರಲಿ ಅಂತ ಇತ್ತು. ಆದರೆ 625 ಬರೋದು ನೋಡಿ ತುಂಬ ಖುಷಿಯಾಗಿದೆ. ಹೇಗೆ ರುಟೀನ್ ಹೇಗಿರ್ತಿತ್ತು ನಿಂದು? ಯೂಶುವಲಿ ಡೇ ಹೇಗೆ ನೀನು ಪ್ಲ್ಯಾನ್ ಮಾಡ್ಕೋತಿದ್ದೆ? ಬೆಳಗ್ಗೆ ಎದ್ದಾದ್ಮೇಲೆ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬಿಟ್ಟು ವಾಪಸ್ ಬಂದಾದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡಿಬಿಟ್ಟು ಆಮೇಲೆ ಟ್ಯೂಷನ್ ಇರ್ತಿತ್ತು. ಟ್ಯೂಷನಿಂದ ಬಂದಾದ್ಮೇಲೆ ಹೋಮ್ವರ್ಕ್ ಮಾಡೋದು ಮತ್ತು ಸ್ಟಡಿ ಮಾಡಿಬಿಟ್ಟು ಮಲ್ಕೊಳ್ಳೋದು. ಓಕೆ. ಇನ್ನು ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಇರ್ತಿತ್ತು? ಟ್ಯೂಷನ್ ರೀತಿ ಏನಾದರೂ ಹೇಳ್ತಿದ್ರಾ? ನೀಡ್ ಇದೆಯಾ ಟ್ಯೂಷನ್ನು? ಟ್ಯೂಷನಿಂದ ತುಂಬ ಹೆಲ್ಪ್ ಆಯಿತು. ಸ್ಕೂಲಲ್ಲಿ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿಂದ ಒಂದೊಂದು ಕ್ಲಾಸಸ್ ಸ್ಕಿಪ್ ಆಗೋದಾಗಿರಲಿ, ಅದರಿಂದ ಟಾಪಿಕ್ಸ್ ಎಲ್ಲ ಮಿಸ್ ಆಗ್ತಿತ್ತು. ಅದು ಟ್ಯೂಷನಲ್ಲಿ ತುಂಬ ಹೆಲ್ಪ್, ಅಂದರೆ ತುಂಬ ಕವರ್ ಅಲ್ಲಿ ಟ್ಯೂಷನ್ ಕವರ್ ಆಗೋದ್ರಿಂದ ತುಂಬ ಹೆಲ್ಪ್ ಆಯಿತು. ಆಮೇಲೆ ಟ್ಯೂಷನಲ್ಲಿ ನಮ್ಮದು ಸ್ಕೂಲಲ್ಲಿ ಕೂತ್ಕೊಂಡಿದ್ರು ಕ್ಲಾಸಲ್ಲಿ ಒಂದೊಂದ್ಸಲಿ ಡೌಟ್ ಇರುತ್ತೆ, ಅದೆಲ್ಲ ಟ್ಯೂಷನಲ್ಲಿ ಕ್ಲಿಯರ್ ಆಗೋಯಿತು. ಓಕೆ. ಸೊ ಈಗ ಮುಂದೆ ಏನು ಮಾಡಬೇಕು ಅಂತ? ಈಗ ಒಳ್ಳೆ ಟಾಪರ್ ಅಂತ ಆಗಿದ್ದೀವಿ, ಸೆಕೆಂಡ್ PUC ಯಾವುದು ಆಪ್ಷನ್? ಅಫ್ಕೋರ್ಸ್ ಸೈನ್ಸ್ ಅಂತಲೇ ಅನ್ಕೊಂಡಿದ್ದೀನಿ. ಮುಂದೆ ಏನಾಗಬೇಕಂತಿದೆ? JEE ಅಡ್ವಾನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇಂಜಿನಿಯರ್ ಆಗೋಣ ಅಂದ್ಕೊಂಡಿದ್ದೀನಿ. ಸ್ಟ್ರೀಮ್ ಇನ್ನೂ ಡಿಸೈಡ್ ಮಾಡಿಲ್ಲ. ಓಕೆ. ಸೊ ಈ ಸಂದರ್ಭದಲ್ಲಿ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೆ? ಯಾಕಂದರೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಈಗ ಫೇಲ್ಯೂರ್ ಸ್ಟೂಡೆಂಟ್ಸು ಭಾಳ ಜನ ಇದ್ದಾರೆ. ಫೇಲ್ ಆದವರು, ಅಯ್ಯೋ ನನಗೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ, ಅಷ್ಟು ಟಾಪರ್ ಆಗಲಿಲ್ಲ, ನಾನು ಒಂದು ಮಾರ್ಕ್ಸ್ ಕಡಿಮೆ ಬಂತು ಅಂತೇಳಿ ತುಂಬ ಬೇಜಾರಾದರಿದೆ. ಸೊ ಆ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀಯಾ? ಫೇಲ್ ಆಗಿರೋರಿಗೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಎಲ್ಲ ಅವ್ರ ಕಡಿಮೆ ಅಂಕಗಳು ಬಂದಿರುತ್ತೆ. ಅವ್ರು ಮತ್ತೆ ಎಕ್ಸಾಮ್ ಬರೆದುಬಿಟ್ಟು ಪರಿಶ್ರಮ ಪಟ್ಟರೆ ಅವರು ಪಕ್ಕ ಹೆಚ್ಚು ಮಾರ್ಕ್ಸ್ ತೊಗೋಬೋದು. ಮತ್ತು ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಮಾರ್ಕ್ಸ್ ಬಂದಿರೋರಿಗೆ ಆ ಮಾರ್ಕ್ಸ್ಗಿಂತ ಅವ್ರಿಗೆ ಹಾರ್ಡ್ ವರ್ಕ್ ಮ್ಯಾಟ್ರ್ ಆಗುತ್ತೆ. ಹಾರ್ಡ್ ವರ್ಕ್ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ನಮ್ಮನ್ನು. ನಾವು ಈ ಹಾರ್ಡ್ ವರ್ಕ್ ಹಾಕೋದು ಮುಂದೆನೂ ನಮ್ಗೆ ಹಾರ್ಡ್ ವರ್ಕ್ ಹಾಕೋದನ್ನು ಕಲಿಸುತ್ತೆ ನಮಗೆ. ಅದು ನಿಜವಾಗ್ಲೂ ಹೆಲ್ಪ್ ಆಗೋದು ಈ ಹಾರ್ಡ್ ವರ್ಕಿಂದ. ಮಾರ್ಕ್ಸ್ ಸೆಕೆಂಡರಿ ಆಗುತ್ತೆ ಆ ಥರ ನೋಡಿದಾಗ. ನಿನ್ನನ್ನು ಮಾಡೆಲ್ ಆಗಿ ತೆಗೆದುಕೊಳ್ಳೋರು ಭಾಳ ಜನ ಇದ್ದಾರೆ ಈಗ. ಸೊ ಅವರಿಗೆ ಒಂದು 5 ಟಿಪ್ಸ್, ಪಾಸಿಟಿವ್ ಟಿಪ್ಸ್ ಏನು ಹೇಳಕ್ಕೆ ಬಯಸ್ತೀಯ? ಸ್ಕೂಲಲ್ಲಿ ಟ್ಯೂಷನಲ್ಲಿ ಅವತ್ತು ಮುಗಿಸ್ಕೊಂಡ್ಬಿಟ್ರೆ ಅಷ್ಟು ಟೈಮ್ ತೊಗೊಳ್ಳಲ್ಲ, ಕಡಿಮೆ ಟೈಮಲ್ಲಿ ಮುಗಿದೋಗುತ್ತೆ. ಅವಾಗ ನಮಗೆ ಪೈಲಪ್ ಆಗಲ್ಲ, ಓದೋದು ತುಂಬ ಇರಲ್ಲ. ಓದೋದು ಒಟ್ಟಿಗೆ ಒಂದು 10 ದಿನದ್ದು ಓದಬೇಕು, 1 ಮಂತ್ ಆದಮೇಲೆ ಅಂದರೆ ಕಷ್ಟ ಆಗಿಬಿಡುತ್ತೆ ಅದು. ಅದಕ್ಕೆ ಅವತ್ತಿಂದ ಮುಗಿಸೋಕೆ ಟ್ರೈ ಮಾಡಬೇಕು. ಟ್ಯೂಷನಲ್ಲಿ ಅಟ್ಲೀಸ್ಟ್ ಆಗಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಕೇಳಿಸ್ಕೋಬೇಕು. ಆವಾಗ ನಾವು ಮನೇಲಿ ಓದೋ ಟೈಮ್ ಕಡಿಮೆ ಆಗುತ್ತೆ. ಮತ್ತು ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಿಟ್ಕೊಡ್ಬಾರ್ದು. ಅದರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ. ಅದು ಬೇಕೇ ಬೇಕು ನಮಗೆ. ಅದಿಲ್ಲದೇ ನಮಗೆ ಓದೋಕ್ಕೂ ಆಗಲ್ಲ ಆ ಥರ ನೋಡಿದಾಗ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಮೊಬೈಲ್ ಅಡಿಕ್ಷನ್ ನಿಮಗೇನಿತ್ತ? ಮೊಬೈಲ್ ನೋಡ್ತಿದ್ದೆ ಸಾಕಷ್ಟು, ಆದರೆ ಓದೋವಾಗ ರೆಡ್ಯೂಸ್ ಮಾಡಿದೆ ಮೊಬೈಲ್ ನೋಡೋದು. ಓದೋವಾಗ ಕಾನ್ಸಂಟ್ರೇಷನಿಂದ ಓದ್ತಿದ್ದೆ. ಓಕೆ, ಕಂಗ್ರ್ಯಾಚುಲೇಷನ್. ಪೇರೆಂಟ್ಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತಾ? 625 ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಒಳ್ಳೆ ಮಾರ್ಕ್ಸ್ ತಗೋತಾನೆ ಅಂತ ಗೊತ್ತಿತ್ತು. ಅಂದರೆ ಹಿ ಈಸ್ ಕನ್ಸಿಸ್ಟೆಂಟ್ಲಿ ಬೀನ್ ಗುಡ್ ಇನ್ ಸ್ಟಡೀಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಂಚೆಯಿಂದಾನು. ಸೀರಿಯಸ್ ಅಬೌಟ್ ಸ್ಟಡೀಸ್ ಆ್ಯಂಡ್ ಕನ್ಸಿಸ್ಟೆಂಟ್. ಮತ್ತೆ ಅವನು ಹಾರ್ಡ್ ವರ್ಕಿಂಗ್ ಕೂಡ. ಸೊ ಅದು ಪೇ ಆಫ್ ಆಗಿದೆ. ಓಕೆ ಮ್ಯಾಮ್, ಡೈಲಿ ರೊಟೀನ್ ನೋಡ್ತಾ ಇದ್ರೆ ಏನು ಸಜೆಷನ್ ಏನಾದರೂ ಕೊಡ್ತಾ ಇದ್ರೆ ನೀವು? ಸಜೆಷನ್ ಆ್ಯಕ್ಚುಲಾಗಿ ನಾವು ಅವನಿಗೆ ಸಾಕು ಒಂದು ಬ್ರೇಕ್ ತಗೋ, ಒಂದು ವಾಕ್ ಹೋಗ್ಬಿಟ್ಟು ಬಾ, ಅಥವಾ ಬಾ ಇಲ್ಲಿ ಕೂತ್ಕೊಂಡು ನಮ್ಮ ಜೊತೆ TV ನೋಡು, ಆ ಥರ ಹೇಳ್ತಾ ಇದ್ವಿ ಹೊರತು ಅವ್ನು ಜಾಸ್ತಿ ರೂಮಲ್ಲಿ ಸ್ಪೆಂಡ್ ಮಾಡೋನು ಟೈಮ್. ಅಂದರೆ ಅವ್ನು ರೂಮಲ್ಲೇ ಬ್ರೇಕ್ಸ್ ತೊಗೊಂಡು ಪ್ರಾಬಬಲಿ ಏನೋ ಒಂದು ಏನಂತಾರೆ ಮ್ಯಾಗ್ಝೀನ್ಸು, ಸ್ಟೋರಿ ಬುಕ್ಸ್ ಓದೋದು ಆ ಥರ ಎಲ್ಲ ಮಾಡ್ತಿದ್ದ. ನಮಗೆ ಯಾಕಲ್ಲಿ ಕೂತ್ಕೊಂಡಿದ್ಯಾ, ಬಂದು ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು, ಅಥವಾ ವಾಕ್ ಹೋಗು, ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಾ, ಬ್ರೇಕ್ಸ್ ತಗೋ. ಯೂಶಲಿ ನೀವು ಪೇರೆಂಟ್ಗೆ ಆಪೋಸಿಟ್ ಇದ್ದೀರಿ. ಯಾಕಂದ್ರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ, ಓದು ಅಂತ ಹೇಳಿ ಫೋರ್ಸ್ ಮಾಡೋರಿದ್ದಾರೆ. ಬಟ್ ನೀವು ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಇಲ್ಲ, ಯಾಕೆಂದ್ರೆ ಅವನು ತುಂಬಾ ಕಷ್ಟಪಟ್ಟು ಓದ್ತಿದ್ದ, ಹೌದು, ಬಟ್ ವಿ ಡಿಂಟ್ ವಾಂಟ್ ಹಿಮ್ ಟು ಗೆಟ್ ಸ್ಟಕ್. ಆಮೇಲೆ ಏನಾಗುತ್ತೆ, ಮೈಂಡ್ ರಿಫ್ರೆಶ್ ಆಗಲಿಲ್ಲ ಅಂದರೆ ಓದೋದು ಹತ್ತಲ್ಲ. ಸೊ ಆ ಕ್ವಾಲಿಟಿ ಸ್ಟಡೀಸ್ ಆಗಬೇಕು ಅಂದರೆ ಫ್ರೆಶ್ ಮೈಂಡಿಂದ ಓದಬೇಕು. ಸೊ ಹಾಗಾಗಿ ವಿ ಯೂಸ್ ಟು ಆಸ್ಕ್ ಹಿಮ್ ಟು ಟೇಕ್ ಬ್ರೇಕ್ಸ್. ಓಕೆ ಸರ್, ತಾವೇನು ಹೇಳಕ್ ಬಯಸ್ತೀರಿ ಸರ್ ಈ ಸಂದರ್ಭದಲ್ಲಿ?
ಒಂದು ಮಕ್ಕಳು ಓದಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಓದಬೇಕು. ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಇದೇ ಥರ ನಾವು ಮಾಡಬೇಕು, ಇಷ್ಟೇ ಇದು ತೊಗೋಬೇಕು, ಅದೆಲ್ಲ ಮಾಡಿದ್ರೆ ಮೈಂಡಿಗೆ ಸ್ಟ್ರೆಸ್ ಆಗಿಬಿಡುತ್ತೆ. ಆವಾಗ ಯಾವ ಟೈಮಲ್ಲಿ ಏನು ಜ್ಞಾಪಕ ಇರಬೇಕು ಅದು ಬರೋದಿಲ್ಲ. ಎಕ್ಸಾಮ್ ಇರುವಾಗ ತುಂಬ ಇಂಪಾರ್ಟೆಂಟ್. ನಾನು ದಿನ ಮಗನ ಎಕ್ಸಾಮ್ ಬಿಡಕ್ಕೆ ಹೋಗ್ತಾ ಇದ್ದೆ. ಅವಾಗ ಒಂದೇ ಮಾತು ಹೇಳ್ತಾ ಇದ್ದೆ, ನೋಡಪ್ಪ ನಿನ್ಗೆ ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡು, ಗೊತ್ತಿದ್ದು ತಪ್ಪು ಮಾಡಬೇಡ. ಏನೋ ಅದಾಗದೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಆದರೆ ನೀನು ನಿನ್ನ ಇದರಿಂದ ಓವರ್ ಸೈಟಿಂದ ತಪ್ಪು ಮಾಡಬೇಡ. ಕ್ವಶನ್ ಸರಿಗೆ ಓದು, ಏನು ಕೇಳ್ತಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊ, ಅದ್ರ ಪ್ರಕಾರ ಆನ್ಸರ್ ಬರಿ. ಎರಡನೇದು ಹ್ಯಾಂಡ್ ರೈಟಿಂಗು, ನಿಂದು ಎಷ್ಟು ಚೆನ್ನಾಗಿದೆಯೋ ಅದು ಓಕೆ, ಬಟ್ ನಿನಗೆ ಅರ್ಥ ಆಗೋಕ್ಕಿಂತ ವ್ಯಾಲ್ಯೂಯೇಟರ್ಸ್ ಅರ್ಥ ಆಗೋ ಥರ ನೀನು ಬರಿಬೇಕು. ಅದು ಎಲ್ಲದಕ್ಕಿಂತ ಮುಖ್ಯ. ಯಾಕೆ ಅಂದರೆ ಪಾಪ ಅವ್ರು ದಿನಕ್ಕೆ ಒಂದು 100 ಪೇಪರ್ಸ್ನ ಕರೆಕ್ಟ್ ಮಾಡ್ತಾರೆ, ಅವ್ರಿಗೂ ನಾವು ಸಹಾಯ ಮಾಡಬೇಕು. ಸರ್, ಈಗ ಧನುಷ್ ಅವರು ಮದರ್ ಹೇಳಿದ್ರು ಇಲ್ಲ ನಾನು ಫೋರ್ಸ್ ಮಾಡ್ತಾ ಇಲ್ಲ ಅಂತ. ಬೀಯಿಂಗ್ ಎ ಫಾದರ್ ನೀವು ಫೋರ್ಸ್ ಮಾಡ್ತಿದ್ರಾ? ಇಲ್ಲ ಓದು, ನಮಗೆ ಮಾರ್ಕ್ಸ್ ಬರಲೇಬೇಕು, ಟಾಪರ್ ಆಗಲೇಬೇಕು ಅಂತ? ಖಂಡಿತ ಇಲ್ಲ ಸರ್. ನಾವು ಅವ್ನು ಒಂದೇ ಒಂದು ಮಾತು ಹೇಳಿದ್ದು ಕನ್ಸಿಸ್ಟೆಂಟ್ ಆಗಿ. ನಾವಿಬ್ಬರು ಏನು ಹೇಳ್ತಾ ಇದ್ವಿ ಅಂದರೆ, ಒಳ್ಳೆ ಮಾರ್ಕ್ಸ್ ತಗೊಳಪ್ಪ, ಮುಂದೆ ನಿನ್ಗೆ ಹೆಲ್ಪ್ ಆಗತ್ತೆ ಅಷ್ಟೇ. ಆದರೆ 625 ಬೇಕು, 620 ಬೇಕು ಏನು. ನಾವು ಅನ್ಕೊಂಡಿದ್ದು ಅವ್ನು ಓದೋದೆಲ್ಲ ನೋಡಿದ್ರೆ ಒಂದು 600+ ಬರುತ್ತೆ. 610 ತಗೋತಾರೆ. ಐ ಥಿಂಕ್ ಇಟ್ ಇಸ್ ಅ ಗುಡ್ ಸ್ಕೋರ್. 95+ ಇದ್ರೆ ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ, ಆಮೇಲೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಇಷ್ಟೇ ತಗೋಬೇಕಂತ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಪ್ರೆಷರ್ ಹಾಕಿ. ಸರ್, ಎಲ್ಲರೂ ಗ್ರೀಟ್ ಮಾಡ್ತಾ ಇದ್ದಾರೆ, ಫೋನ್ ಕಾಲ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಹೇಗೆ ಈ ಸಂಭ್ರಮ ನಿಜವಾಗ್ಲೂ ಕೂಡ ಆಸ್ ಎ ಪೇರೆಂಟ್ ಭಾಳ ಖುಷಿ ಆಗುತ್ತಲ್ವಾ? ಖಂಡಿತ ಸರ್, ಇಟ್ಸ್ ಎ ವೆರಿ ಪ್ರೌಡ್ ಮೂಮೆಂಟ್. ತುಂಬ ನಮಗೆ ಖುಷಿಯಾಗಿದೆ, ತುಂಬ ಹೆಮ್ಮೆ ವಿಷಯ ಇದು. ಭಾಳ ಕಮ್ಮಿ ಮಕ್ಕಳಿಗೆ 625 ಬರುತ್ತೆ. ನಮ್ಮ ಹುಡುಗನಿಗೆ ಬಂದಿದೆ ಅಂದರೆ ಅದರಲ್ಲಿ ನಮಗೇನೋ ಒಂದು ಖಂಡಿತ ಖುಷಿ ಇದೆ. ಇನ್ನೂ ನಾವು ಅದನ್ನ ಅಬ್ಸರ್ವ್ ಮಾಡ್ಕೋತಾ ಇದ್ದೀವಿ. ಇನ್ನೂ ಆ್ಯಕ್ಚುಲಿ ನಮ್ಗಿನ್ನೂ ರಿಯಲೈಸ್ ಆಗಿಲ್ಲ, ಇದಾಗಿದೆ ಅಂತ. ನಿಧಾನವಾಗಿ ಆಗ್ತಾ ಇದೆ. ಎಲ್ಲ ಮಕ್ಕಳಿಗೂ ನಿಮ್ಮಂಥ ಪೇರೆಂಟ್ಸ್ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಪರವಾಗಿಲ್ಲ ಸರ್, ಈ ಥರ ಜಾಸ್ತಿ ಸಣ್ಣ ಏನು ಹೋಗ್ತಿದೆ ಸರ್? ಅವನು 5th, 6th. ಓಕೆ, ಕಟ್ ಮಾಡಿ ಹೀರೋ ಬರ್ಡೇ ಬಾಯ್ ಇದ್ದಂಗೆ ನೀನು ಅದಕ್ಕಿಂತ ಹೆಚ್ಚು ಸೆಲೆಬ್ರಿಟಿ ಬಾಯ್. ಕರೆಕ್ಟ್. ಓಕೆ, ಗುಡ್. ಎಲ್ರಿಗೂ ತಿಳಿಸಿ. ಓಕೆ, ಆಗ್ಬೋದಾ? ಏನಮ್ಮ ಫುಲ್ ಖುಷಿನಾ? ಅಲ್ವಾ? ಹೌದಲ್ವಾ ಸರ್? ಒಂದು ವರ್ಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.